ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಾರ್ಕೆಟ್ಗೆ ಹೋಗಿದ್ವಿ. ಅಲ್ಲಿ ಒಂದು ವಿಚಿತ್ರವಾದ ತರಕಾರಿನ ನೋಡಿದ್ವಿ. ನಾರ್ಮಲ್ ಆಗಿ ಸೀಮೆ ಬದನೆಕಾಯಿನ ನೋಡಿರ್ತೀರಲ್ವಾ, ಇದು ಮುಳ್ಮುಳ್ ಥರ ಇದೆ. ಇದು ಮೆಕ್ಸಿಕನ್ ಸೀಮೆ ಬದನೆಕಾಯಿ ಅಂತೆ. ಎರಡು ನೋಡೋದಕ್ಕೆ ಒಂದೇ ಥರ ಇದ್ರು, ಬಟ್ ಸ್ಕಿನ್ ಮೇಲೆ ಮುಳ್ಮುಳ್ ಥರ ಇತ್ತು. ಸೊ ನೆಕ್ಸ್ಟು ನಾವು ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನ ಉಪಯೋಗಿಸ್ಕೊಂಡು ಮಾಡಿದ್ರೆ ನಮಗೆ ಸ್ವಲ್ಪ ಶುಗರ್ ಲೆವೆಲು ಕಡಿಮೆ ಆಗುತ್ತೆ. ಇದ್ರ ಹೆಸರು ಫೈಬರ್ ಹಸ್ಕ್ ಅಂತ, ಇಂಡಿಯಾದಿಂದ ತೊಗೊಂಡು ಬಂದಿರೋದು. ಒಂದು ಸ್ಪೂನ್ಗೆ 600 ml ವಾಟರ್ ಹಾಕಿ, ಒಂದೆರಡು ಚಮಚದಷ್ಟು ಹನಿ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಮತ್ತು ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡಿ ಮಿಕ್ಸ್ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೋಲ್ ಡೇ ಸ್ಟಮಕ್ ಫುಲ್ ಅನಿಸುತ್ತೆ. ಮತ್ತು ನಿಮ್ಗೆ ಏನಾದರೂ ಮೋಷನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ಇದು ಆಲ್ಮಂಡನ್ನ ಸೋಕ್ ಮಾಡಿಟ್ಟಿದೆ. ಪ್ರತಿದಿನ 5 ಲಿವಿಯೋ ತಿಂತಾನೆ. ಇನ್ನು ವಿನ್ನುಗೆ ಅವಳಿಗೆ ತುಂಬ ಇಷ್ಟ ಆದದ್ದು ಪಂಪ್ಕಿನ್ ಸೀಡ್ಸು. ಆಲ್ಮಂಡನ್ನು ವಿತ್ ಸ್ಕಿನ್ ಅವಳು ಇಷ್ಟಪಡ್ತಾಳೆ, ವಿತೌಟ್ ಸ್ಕಿನ್ನು ಬೇಡ ಅಂತ ಹೇಳ್ತಿರ್ತಾಳೆ. ಸೊ ಅದಕ್ಕೋಸ್ಕರ ಅವಳು ಮುಂದೆನೇ ಸ್ಕಿನ್ನ ತೆಗೆದುಕೊಟ್ರೆ, ಇದು ಆಲ್ಮಂಡು, ಇದು ಈ ರೀತಿ ಬೆಳ್ಳಗಿರುತ್ತೆ ತೆಗೆದ್ರೆ ಅಂತ ಹೇಳ್ಬಿಟ್ಟು ತಿಂತಾಳೆ. ಪಂಪ್ಕಿನ್ ಸೀಡ್ಸು ಬೇಡ ಅಂತ ಹೇಳಲ್ಲ, ತುಂಬ ಇಷ್ಟಪಡ್ತಾಳೆ. ಇನ್ನು ಮೊಳಕೆ ಕಟ್ಟಿ ಮೊಳಕೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಹಸಿರು ಕಾಳನ್ನು ನೆನೆಸಿಟ್ಟಿದೆ. ಇದು 8 ಗಂಟೆಗಳ ಕಾಲ ನೆನೆಸಿಟ್ಟು ಇದನ್ನು 1-2 ದಿನದವರೆಗೂ ಇಟ್ಟರೆ ಮೊಳಕೆ ಚೆನ್ನಾಗಿ ಬಂದಿರುತ್ತೆ. ಅದನ್ನು ನೆಕ್ಸ್ಟು ನಾನು ನಿಮಗೆ ತೋರಿಸ್ತೀನಿ ಮೊಳಕೆ ಬಂದಾಗ ಯಾವ ರೀತಿ ಇರುತ್ತೆ ಅಂತ. ಮೊಳಕೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಾಟ್ ಪ್ಲೇಸನ್ನು ಚೂಸ್ ಮಾಡಿ ಇಡಿ. ಇವನ್ ನೀವು ಮೈಕ್ರೋವೇವ್ ಅಥವಾ ಓವನಲ್ಲಿ ಒಳಗಡೆ ಕೂಲಾಗಿರುವಂಥ ಪ್ಲೇಸು ಅಲ್ಲದೆ ಹಾಟ್ ಇರೋಂಥ ಪ್ಲೇಸ್ನ ಚೂಸ್ ಮಾಡಿ ಇಡ್ಬೋದು. ಇನ್ನು ಬ್ರೇಕ್ಫಾಸ್ಟ್ಗೆ ನಾವು ಚಿಕಾಗೋಯಿಂದ ಕಂಟ್ರಿ ಚಿಕನನ್ನು ತೊಗೊಂಡು ಬಂದಿದ್ವಿ. ಜೊತೆಗೆ ರೈಸ್ ಕೂಡ ಮಾಡಿದ್ವಿ. ಅದನ್ನೇ ಇವತ್ತು ಬ್ರೇಕ್ಫಾಸ್ಟ್ಗೆ ತಿಂದ್ವಿ. ನೆಕ್ಸ್ಟು ಅದ್ರ ಜೊತೆಗೆ ಇನ್ನೂ ಅವಕಾಡೋ ಅಂದರೆ ತುಂಬ ಇಷ್ಟ. ಅವಕಾಡೋ ಕಟ್ ಮಾಡಿಕೊಡು ಅಂತ ಹೇಳಿದ್ಲು. ಇದು ನಮಗೆ ಮೆಕ್ಸಿಕೋಯಿಂದ ಬಂದಿರುವಂಥ ಅವಕಾಡೋ, ತುಂಬ ಚೆನ್ನಾಗಿದೆ. ನೆನ್ನೆ ತೊಗೊಂಡು ಬಂದಿದ್ದು, ಇವತ್ತು ಕಟ್ ಮಾಡಿ ನೋಡಿದ್ರೆ ಚೆನ್ನಾಗೇ ಇತ್ತು. ಕೆಲವೊಂದು ಸರಿ ಚೆನ್ನಾಗಿ ಬರೋಲ್ಲ, ವೆದರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದ್ರೂ ಚೆನ್ನಾಗಿ ಬರೋಲ್ಲ ಒಂದೊಂದು ಸರಿ. ಇವತ್ತು ತೊಗೊಂಡು ಬಂದಿರೋದು ಯಾವ ರೀತಿ ಇದೆ ಅಂತ ನೋಡೋಣ. ಕಟ್ ಮಾಡ್ತಾ ಇದ್ದೀನಿ. ಇದು ನೋಡೋದಕ್ಕೆ ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ತೊಗೊಂಡು ಬಂದೆ ನಿನ್ನೆ. ಇದು $1 ಇತ್ತು ಒಂದಕ್ಕೆ. ಚೆನ್ನಾಗಿದೆ. ಇದನ್ನು ಈಗ ಕಟ್ ಮಾಡಿ ಅವರಿಬ್ರಿಗೂ ಕೊಟ್ಟರೆ, ಅರ್ಧ ಪೀಸ್ ಕೊಟ್ಟರು ತುಂಬ ಖುಷಿಯಾಗಿ ತಿಂತಾರೆ. ಅವಕಾಡೋ ಬಟರ್ ಫ್ರೂಟ್ ಅಂತ ನಾರ್ಮಲಾಗಿ ಕನ್ನಡದಲ್ಲಿ ಕರೆಯೋದು ನಾವು. ಈ ಅವಕಾಡೋನ ನಾರ್ಮಲಾಗಿ ಚಟ್ನಿ ರೂಪದಲ್ಲಿ ಮಾಡ್ಕೊಂಡು ತಿಂತಾರೆ. ಗ್ವಾಕಮೊಲೆ ಅಂತ ಕರೀತಾರೆ ಮೆಕ್ಸಿಕನ್ಸು. ಆ ರೆಸಿಪಿ ನಿಮಗೆ ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ ಒಂದ್ಸರಿ. ಈಗ ನಾರ್ಮಲಾಗಿ ಹಾಗೆ ಬಟರ್ ಫ್ರೂಟ್ನ ಕಟ್ ಮಾಡಿಕೊಂಡು ತಿಂತಾರೆ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ವಾಟ್ ಐ ಈಟ್ ಇನ್ ಎ ಡೇ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ 5ಇಂದ ಮಾರ್ನಿಂಗ್ 9 o'clockವರೆಗೂ ತೋರಿಸಿರೋಂಥದ್ದು ವಿಡಿಯೋ. 5 ಅಂತಂದರೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನಾವು ಎದ್ದಿದೆ 8 ಗಂಟೆ. 9 ಗಂಟೆವರೆಗೆ, 8ರಿಂದ 9 ಗಂಟೆ ಅಷ್ಟೇ. ಸೊ ಬಾಯ್, ಟೇಕ್ ಕೇರ್.